ಶುಭದೊಂದಿಗೆ ವ್ಯವಹರಿಸುವುದು ಅಂತ ಅರ್ಥ. ಇದು ಒಂದ್ ದಿವಸ ಅಲ್ಲ, ಪ್ರತಿ ಕೃಷ್ಣ ಪಕ್ಷದ ಚತುರ್ದಶಿ, ತ್ರಯೋದಶಿ, ಚತುರ್ದಶಿ ಮಧ್ಯ ಕಾಲದಲ್ಲಿ ಬರ್ತಕ್ಕ ಪ್ರದೋಷ ಶಿವರಾತ್ರಿ. ಏನಂದ್ರೆ ಶುಭದೊಂದಿಗೆ ರಥಯತಿ ಇದು ರಾತ್ರಿ ಅಂತ ಅರ್ಥ. ಶುಭದೊಂದಿಗೆ ವ್ಯವಹರಿಸುವಂತ ಅರ್ಥ. ಅದು ಶುಭರಾತ್ರಿ. ಯಾಕೆ? ಶೂನ್ಯವಾಗುತ್ತೆ. ಈ ಚತುರ್ದಶಿ ಬರುವಷ್ಟೇ ಚಂದ್ರಕಲೆ ಇಲ್ಲ, ಶೂನ್ಯವಾಗುತ್ತೆ. ಅಮಾವಾಸ್ಯೆಯಲ್ಲಿ ಕಡೆಗೆ ಅಮಾವಾಸ್ಯೆ ಮುಗಿದ ಮೇಲೆ ನಮ್ಮ ಚಂದ್ರಕಲೆ ಪುನಃ ಪ್ರಾರಂಭ ಆಗುತ್ತೆ. ಆ ಮಧ್ಯದಲ್ಲಿ ನಾವು ಮಾನಸಿಕವಾಗಿ ಶೂನ್ಯರಾಗ್ತೇವೆ. ಮಾನಸಿಕವಾಗಿ ಅದಕ್ಕೆ ಈ ಒಂದು ಅಂಶ ಇತ್ತಲ್ಲ ಕಲೆ, ಅದನ್ನು ಇವತ್ತು ಹಿಡ್ಕೊಂಡು ಅದರೊಂದಿಗೆ ಇದ್ರೆ ನಾವು ಶೂನ್ಯರಾಗುವುದಿಲ್ಲ, ಇದ್ರೆ ಶೂನ್ಯರಾಗ್ತೇವೆ. ಶೂನ್ಯರಾಗದೆ ಬದುಕಬೇಕು ಅನ್ನೋದಕ್ಕೆ ಶಿವರಾತ್ರಿ ಆಚರಣೆ, ಮತ್ತೇನಲ್ಲ. ನಾವು ಒಂದು ಸ್ವಲ್ಪ ಅಂಶವರು ಇರಬೇಕು. ಚಂದ್ರ ಪೂರ್ಣ ಕ್ಷೀಣವಾಗಿ ಹೋಗುತ್ತೆ. ಮತ್ತೆ ಅಮಾವಾಸ್ಯೆ ಕಾಲದ ನಂತರ, ಮಧ್ಯ ಅಮಾವಾಸ್ಯೆ ನಂತರ ಪುನಃ ಚಂದ್ರನಲ್ಲಿ ಕಲೆ ಆರಂಭ ಆಗುತ್ತೆ. ಆ ಮಧ್ಯದಲ್ಲಿ ನಮಗೆ ಬದುಕಬೇಕಲ್ಲ, ಅದಕ್ಕೆ ನಾವು ಪ್ರದೋಷವನ್ನು ಆಚರಿಸುತ್ತೇವೆ.